ನಿಮ್ಮ ಹೆಸರೇನು? ಮಂಜು. ಮಂಜು ಅವರೇ, ಒಂಚೂರು ಬನ್ನಿ ಇಲ್ಲಿ. 2,000 ರೂಪಾಯಿ ಕಾಸು ಬಂತಾ? ಇಲ್ಲ, ನಮ್ಗೆ ರೇಷನ್ ಕಾರ್ಡ್ ಮಾಡಿಸಿಲ್ಲ. ಯಾಕೆ ಮಾಡಿಸಿಲ್ಲ ರೇಷನ್ ಕಾರ್ಡು? ನನಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಲ್ಲ, ಅದಕ್ಕೆ. ಇನ್ಕಮ್ ಸರ್ಟಿಫಿಕೇಟ್ ಯಾಕಿಲ್ಲ? ಇಲ್ಲ, ಮಾಡಿಲ್ಲ. ಇನ್ಕಮ್ ಇಲ್ಲ. ಅಲ್ಲ ರೀ, ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಬೇಕಲ್ವಾ, ಯಾಕೆ ಮಾಡಿಸಿಲ್ಲ? ಮಾಡಿಸ್ಬೇಕಾಯ್ತು. ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ? ನಮ್ಮ ಏರಿಯಾದಲ್ಲಿ ನೀರು ಪ್ರಾಬ್ಲಮ್. ನೀರಿನ ಪ್ರಾಬ್ಲಮ್ಮು. ಎಷ್ಟು ದಿನಕ್ಕೆ ಒಂದ್ಸಲ ಬಿಡ್ತಾರೆ? ಒಂದಿನ ಬಿಟ್ಟು ಒಂದಿನ, ಅದು ಕರೆಕ್ಟಾಗಿ ಬರ್ತಾರೆ. ಅದು ಕರೆಕ್ಟಾಗಿ ಬಿಡಲ್ಲ. ಎಲ್ಲ ಚೆನ್ನಾಗೈತಂತೆ ಮತ್ತೆ ಇಲ್ಲಿ. ಇಲ್ಲ, ಹಂಗೆ ಹೇಳ್ತಾರೆ. ಈಗ ನಾನು ನಿಂತೀನಿ ಗೊತ್ತಾ, ಈಗ ನಾನು ನಿಂತಿರೋ ಜಾಗ ಇದೆಯಲ್ಲ, ಈ ಜಾಗಕ್ಕೆ MLA ಎಷ್ಟು ಸಲ ಬಂದವ್ರೆ? MLA ಎಲ್ಲ ಬಂದಿದ್ದಾರೆ. ಕೆಳಗಡೆ ಅಲ್ಲಿ ಡೌನಿಗೆ. ಇಲ್ಲಿಗೆ ಎಷ್ಟು ಸಲ ಬಂದಿದ್ದಾರೆ? ನಿಮ್ಮ ಮನೆ ಮುಂದೆ ಎಷ್ಟು ಸಲ ಬಂದಿದ್ದಾರೆ? ಅದು ನನಗೆ ಗೊತ್ತಿಲ್ಲ, ನಾನು ಊರಿಗೆ ಹೋಗ್ಬಿಟ್ಟಿದ್ದೆ. ಹೌದಾ? ಊರಿಗೆ ಹೋಗ್ಬಿಟ್ಟಿದ್ರಂತೆ. ಏನಜ್ಜಿ ನಿಮ್ಮ ಹೆಸರು? ಇದ್ರು ನಮ್ಮ ಹೆಸರು ಲಕ್ಷ್ಮಿ. ಲಕ್ಷ್ಮಿ ಬಂತ? ಗೃಹಲಕ್ಷ್ಮಿ 2,000 ಬಂತ? ಎಲ್ಲಿ ದುಡ್ಡು ಕಾಸು ಇಲ್ಲ, ಬಂದಿಲ್ವಾ? ಇಲ್ಲ. ಬಂದಿಲ್ಲ. ನೀವು ಒಂಚೂರು ವರಿಕೆ ಆಯಿತು. ಅಯ್ಯೋ, ಅದು ಬಂದಿಲ್ಲ ಅಂದರೆ ನೀವು ಬರೋಕ್ಕೇನು? ಇದು ಕಾಸು ಗೀಸು ಏನೂ ಬರ್ತಿಲ್ವಾ ನಿಮಗೆ? ಪಿಂಚಣಿ ದುಡ್ಡು? ಪೆನ್ಷನ್ 800 ರೂಪಾಯಿ ಬರ್ತದೆ. ಬರುತ್ತ ತಿಂಗಳು ನೀಟಾಗಿ ಬರುತ್ತೆ. ರಾಮತ್ ಅವರೇ, ಬಂತ 2,000? ಇಲ್ಲ, 2 ತಿಂಗಳಿಂದ ಬರ್ತಾ ಇಲ್ಲ. 2 ತಿಂಗಳಿಂದ ಬರ್ತಾ ಇಲ್ವಾ? ಈಗ ಇಲ್ಲೆಲ್ಲ ಏರಿಯಾ ಎಲ್ಲ ಪರವಾಗಿಲ್ವಾ? ಪರವಾಗಿಲ್ಲ. ಹೆಂಗೆ ನಿಮ್ಮ MLA? ಪರವಾಗಿಲ್ಲ. ನನಗೆ ಎಲ್ಲದಕ್ಕೂ ಪರವಾಗಿಲ್ಲ. ಹಂಗಾರೆ ಏನು ಸಮಸ್ಯೆನೇ ಇಲ್ವಾ ನಿಮ್ಮ ಏರಿಯಾದಲ್ಲಿ? ಏನು ಸಮಾಚಾರ? ಏನಜ್ಜಿ? ಇದ್ರೆ ಹೇಳ್ತಾರೆ, ಏನು ಇಲ್ಲ ಅಂತ ಏನು ಹೇಳ್ತಾರೆ. ಹೌದು, ಪ್ರಾಬ್ಲಮ್. ಸ್ವಂತ ಮನೆ ಬೇಕು. ಅದನ್ನ ನೋಡ್ಬಿಟ್ಟೆ ಮತ್ತೆ ನಾವು ಬಂದಿದ್ದು. ನೀವು ಅದನ್ನ ಹೇಳ್ತಾನೆ ಇಲ್ಲ. ಸ್ವಂತ ಮನೆನೇ ಒಂದು ಪ್ರಾಬ್ಲಮ್. ಇಲ್ಲಿ ಎಲ್ಲರಿಗೂ ಸ್ವಂತ ಇಲ್ಲ. 100 ವರ್ಷದಿಂದ ಇದ್ದಾರೆ. ನಾವು ಇವರೆಲ್ಲ 100 ವರ್ಷದಿಂದ ಇದ್ದಾರೆ. ಅವ್ರ ಅಮ್ಮ ಕಾಲದಿಂದ ಇದ್ದಾರೆ. ಇವ್ರಿಗೆ ಏನು ಇದು ಮನೆಯವರು ಏನು ಹೇಳ್ರು, ಅವಾಗಲೇ ಅವ್ರಿಗೇನೆ ಬಿಟ್ಬಿಟ್ರು ಅಂತ ಹೇಳ್ತಾ ಇದ್ರು. ಇವಾಗ ಏನು ಹೇಳ್ತಾ ಇದ್ರು, ಮನೆ ಕೇಳಿಲ್ವಾ? ಕೇಳ್ತಾ ಇದ್ದಾರೆ. ಅವರು ಅಡಿ ಲೆಂತ್ ಲೆಕ್ಕ ಕಾಸು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿಲ್ವಾ? ಇದು ಸ್ಯಾಂಕ್ಷನ್ ಆಗಲಿಲ್ಲ. ಇದು ಗೌಸಾಬ್ ಇವ್ರದ್ದು. ಗೌಸಾಬರ್ದು ಅವ್ರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಆವಾಗಲೂ ಅವ್ರ ಅಮ್ಮ ಅಪ್ಪ ಕೊಟ್ಬಿಟ್ಟು ಇವ್ರಿಗೆ ಹೋಗಿರೋದಂತೆ ಬೇಡ ಅಂತ. ಇವಾಗ ಕೊಡಿ ಅಂತ ಇದ್ದಾರೆ. ನಿಮ್ಮ MLA ಹೆಂಗೆ? ದಿನೇಶ್ ಗುಂಡೂರಾವ್ ಬರ್ತಾರಾ ಇಲ್ಲಿ ಹೋಗ್ತಾರಾ? ಪರವಾಗಿಲ್ಲ, ಬರ್ತಾರೆ ಹೋಗ್ತಾರೆ. ಹೋಗ್ತಾರೆ. ಆದ್ರೆ ಯಾರ ಕಷ್ಟನೂ ಕೇಳೋದಿಲ್ವಾ? ಕಷ್ಟ ಯಾರಾದ್ರೂ ಕೇಳ್ತಾರಾ? ಮನೆ ಯಾರು ಕೇಳೋದು? ಕೊಟ್ರೆ ಬನ್ರಿ. ಏನ್ ನಿಮ್ಮ ಹೆಸರು ಅಜ್ಜಿ? ನಿಮ್ಮ ಹೆಸರೇನು? ಮಹಬೂಬಿ. 2,000 ರೂಪಾಯಿ ಬರ್ತೈತಾ? 2,000 ನನಗೆ ಕಾಸು 2,000 ಇಲ್ಲ 1,000 ಪಿಂಚಿನಿ. 2,000 ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಬಂದಿಲ್ಲ. 2013 ಕುನ್ನೆ ನೀ ಎಷ್ಟು ತಿಂಗಳಿಂದ ಬಂದಿಲ್ಲ? 2 ತಿಂಗಳಿಂದ 2 ತಿಂಗಳಿಂದ ಬಂದಿಲ್ಲ. ಮತ್ತೆ ಪಿಂಚಣಿ ದುಡ್ಡು ಬರ್ತಾರೆ. ಅದು ಬರ್ತದೆ. ಮನೆ ಬೇಡವಾ? ಮನೆನೇ ಬೇಕು. ಮನೆ ಇಲ್ಲ ಅಂತ ಆಚೆ ಕಡೆ ಕುತ್ಕೊಂಡಿದ್ದೀನಿ. ಮನೆ ಇಲ್ಲ ಅಂತ ನೋಡಿ ಅವ್ರು ಆಚೆ ಕಡೆ ಕುತ್ಕೊಂಡಿರ್ತಾರಂತೆ. ಮತ್ತೆ ಮನೆ ಇದ್ರೆ ಇಲ್ಲ, ಮನೆಯಲ್ಲಿ ಕುತ್ಕೊಳಕ್ಕೆ. ಈಗ ಮಳೆ ಎಲ್ಲ ಬಂದಾಗ ಪ್ರಾಬ್ಲಮ್ ಆಗಲ್ವಾ ಇಲ್ಲಿ? ನಮ್ಮದು ಯಾವುದು ನಮ್ದು ಏನು ಪರಮಿಲ್ಲ. ಮಳೆ ಬಂದ್ರೆ ಪ್ರಾಬ್ಲಮ್ ಆಗಲ್ವಾ? ನೀರು ಬೈಟ ಮನೆ ಇಲ್ಲ ಅಂತಾನೆ ಆಚೆ ಕುತ್ಕೊಂಡಿದ್ದೀರಾ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀರಾ? ಮಳೆ ಬಂದ್ರೇನೆ ಅಲ್ಲಿ ಕುತ್ಕೊಳ್ಬೇಕು. ಹಂಗೆ ಬರ್ತಾರೆ ಮನೆ. ಮಳೆ ಸಂಪೂರ್ಣ ಸೋರ್ಬಿಡುತ್ತೆ, ಸೋರುತ್ತೆ. ಮುನ್ನೆ ಎಲ್ಲ ಸುರಿತಾರೆ. ಮನೆ ಎಲ್ಲ ಸೋರುತ್ತೆ. ಓಕೆ. ಬೇರೆ ಏನಿದೆ ಏರಿಯಾದಲ್ಲಿ ಸಮಸ್ಯೆ ಇದೆ, ತುಂಬಾ ಇದೆ. ಬಟ್ ಸಮಸ್ಯೆ ಇದೆ ಅಷ್ಟೇ. ದುಡ್ಡು ಸಮಸ್ಯೆ ಇದೆ, ಅದು ದುಡಿಬೇಕು. 2,000 ಬರ್ತಾ ಇಲ್ಲ. 2,000 ಬರ್ತಾ ಇಲ್ಲ. ಬಂದಿದ್ರೆ ಏನ್ ಮಾಡ್ತಿದ್ರಿ ಅದನ್ನ? ಇವಾಗ ಯಾಕೆ ಬರ್ತಾ ಇಲ್ಲ ಅಂತ ನಿಮ್ಗೆ ಕೇಳಿ. ಬಂದಿದ್ರೆ ಏನ್ ಮಾಡ್ತಿದ್ರಿ ಅದ್ರಲ್ಲಿ? ಬಂದ್ರೆ ಮನೆಗೇನೆ ಯೂಸ್ ಮಾಡ್ತಾರೆ, ಮತ್ತೆ ಏನ್ ಮಾಡ್ತಾರೆ? ಯೂಸ್ ಆಗ್ತಿತ್ತು ಅದ್ರಿಂದ. ಏನ್ ಮನೆಗೆ ಗ್ಯಾಸ್ ತಗೊಂಡ್ ಗ್ಯಾಸ್ ಬರ್ತಿತ್ತು. ಚಿಕ್ಕದು ಐಟಮ್ ಮನೆಯದು ಏನಾರ ಅದು ಬರ್ತಿತ್ತು. ಸರಿ, ನೀವು ಓಟ್ ಹಾಕ್ತವ್ರು ಗೆದ್ರಾ? ಆಗ್ತು. ಯಾರಿಗೆ ಅಂತ ಕೇಳಲ್ಲ, ಗೆದ್ರಾ? ಅವ್ರು ಗೆದ್ಬಿಟ್ರಾ? ಇಲ್ಲ, ಈ ಸಲ ಗೆದ್ದಿಲ್ವಾ? MP ನಾನು MLA ಹೇಳ್ತಿರೋದು. MLA ನೀವು ಓಟ್ ಹಾಕಿದ್ದೀರಲ್ಲ, ಗೆದ್ರಾ? ಇದು ಮಾತ್ರ ಹೇಳಕ್ ರೆಡಿ ಇಲ್ಲ. ಓಕೆ. ಏನ್ ಬ್ರೋ ನಿಮ್ಮ ಹೆಸರು? ಸೈಯದ್ ಸಾಹಿಬ್. ಹೆಂಗೆ ನಿಮ್ಮ MLA? ಗೊತ್ತಿಲ್ಲ ಅಣ್ಣ, ಬೆಲೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲನೇ ಬರೋದು. ನೀವು ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲನೇ ಬರೋದು. ಮತ್ತೆ ನಿಮ್ಮ MLA ನೀವು ನೋಡೇ ಇಲ್ಲ. ನಿನ್ನ ಹೆಸರೇನಪ್ಪ? ಸೈಯದ್ ಯಾಸೀನ್. ಅವ ಸೈಯದು, ನೀನು ಸೈಯದು. ಒಳ್ಳೆ ಡಿಸೈನ್ ಕಟಿಂಗ್ ಮಾಡಿಸ್ಕೊಂಡು ಊರಲ್ಲೆಲ್ಲ ಓಡಾಡೋದು. ಎಷ್ಟು ಸಲ ಬಂದ್ರು MLA? 3 ಸಲ ಬಂದಿದ್ದಾರೆ ಸರ್. 3 ಸಲ ಬಂದ. ಯಾವಾಗ
ಒಂದು ಆ ರೋಡ್ ಮೋರಿ ಕ್ಲೀನ್ ಮಾಡಕ್ ಒಂದ್ಸತಿ ಅವರೇ ಕ್ಲೀನ್ ಮಾಡ್ಬಿಟ್ರಾ? ಅವರೇ ಕ್ಲೀನ್ ಮಾಡಿಲ್ಲ, ಬಂದೇನೋ ಮ್ಯಾಪ್ ಏನೋ ಹಾಕಿದ್ರು. ಎಲೆಕ್ಷನ್ ಟೈಮಲ್ಲಿ ಒಂದ್ಸತಿ, ಆಮೇಲೆ ಮಧ್ಯದಲ್ಲಿ ಒಂದ್ಸತಿ ಬಂದಿದ್ದಾರೆ. ಮಧ್ಯದಲ್ಲಿ ಅಂದ್ರೆ ಯಾವಾಗ? ನಂಗೆ ಮಧ್ಯ ಅಂದ್ರೆ ನಂಗೆ ಗೊತ್ತಾಗಬೇಕು. ನನಗೆ ಮಧ್ಯಾಹ್ನ ಅಥವಾ ಮಧ್ಯ ಅಂದ್ರೆ ಯಾವಾಗ? ಅದು ಟೈಮ್ ಟೇಬಲ್ ಲೆಕ್ಕ ಹಾಕಂಗಿದ್ದ ನಾವೆಲ್ಲೋ ಇರ್ತಾ ಇದ್ವಿ. ನಮಸ್ಕಾರ ಅಣ್ಣ. ಏನಣ್ಣ ಫುಲ್ ಸ್ಟೈಲ್ ಆಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಯಾವ ಕಡೆ ಹೊಟ್ರಿ? ಏನು ಹೆಸರು? ರಾಮರಾಜ್. ರಾಮರಾಜ್ ಅವರೇ, ನೀವು ಹೇಳ್ಬೇಕೀಗ. ಈಗ ಇದೇ ಏರಿಯಾ ನಿಮ್ದು? ಇಲ್ಲೇ ಹೆಂಗೆ ಎಮ್ ಎಲ್ ಹೆಂಗೆ ಸಖತ್ ಅಂದ್ರೆ ಗೋಲ್ಡ್ ಅಂದ್ರೆ ಚಿನ್ನ ಕನ್ನಡದಲ್ಲಿ ಸಲ ಬರ್ತಾರೆ ಇಲ್ಲಿ. ಯಾವಾಗ ನಾವು ಟ್ರೈ ಮಾಡ್ತೀವೋ ಅವಾಗೆಲ್ಲ ಬರ್ತಾರೆ. ಯಾವಾಗ ಫೋನ್ ಮಾಡ್ತೀರೋ ಅವಾಗೆಲ್ಲ ಬರ್ತಾರೆ. ಯಾವಾಗ ಟ್ರೈ ಮಾಡ್ತೀರೋ ಅವಾಗಲ್ಲ, ಯಾವಾಗ ನಾವು ಟ್ರೈ ಮಾಡ್ತೀವೋ ಅವಾಗೆಲ್ಲ ಬರ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡ್ತೀರಾ ಹಂಗಾರೆ ಹೆಂಗ್ ಬರ್ತಾರೆ ನೋಡೋಣ. ಇವಾಗ ಎಲ್ಲಿದ್ದಾರೋ ಬೆಳಗ್ಗೆ ಹೋಗ್ಬೇಕದಲ್ಲ. ಕರೆಕ್ಟಾಗಿ ಹೇಳಿ, ಸತ್ಯ ಹೇಳಿ, ಪರವಾಗಿಲ್ವಾ? ಒಳ್ಳೆಯವರು. ಏನು ಪ್ರಾಬ್ಲಮ್? ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ? ಇವಾಗ ಏನಿಲ್ಲಮ್ಮ, ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ. ಮೇಡಮ್ ಅವ್ರೆ ನಮಸ್ಕಾರ. ಏನು ನಿಮ್ಮ ಹೆಸರು? ನಾವು ಅಷ್ಟೇ. ಒಂದು ನಿಮಿಷ. ನಿಮ್ಮ ಎಮ್ ಎಲ್ ಎ ಹೆಂಗೆ? ನಂಗೆ ಲೇಟ್ ಆಗ್ತದೆ, ಪ್ಲೀಸ್ ಸಾರಿ. ಎಮ್ ಎಲ್ ಎ ಹೆಂಗೆ ಅಂತ ಕೇಳಿದ್ರೆ ಅವ್ರಿಗೆ ಪಾಪ ಲೇಟ್ ಆಗ್ತಿದ್ಯಂತೆ. ಬಿಡಿ, ಹೋಗೋಣ. ಮುಂದೆ ಇದ್ದಾರಾ ಮಾತಾಡೋರು? ಎಲ್ಲ ಮಾತಾಡ್ಸೋಣ. ಸರ್ ನಮಸ್ಕಾರ. ಆಟೋ ಡ್ರೈವರು ಯಾರೋ ಹೇಳಿದ್ರಪ್ಪ ನಿಮ್ಮ ಹತ್ರ ಮಾತಾಡಿದ್ರೆ ಒಳ್ಳೆ ಸಖತ್ತಾಗಿ ಮಾತಾಡ್ತೀರಾ ಅಂತ. ಏನು ನಿಮ್ಮ ಹೆಸರು? ಜಿಯಾವುಲ್ಲಾ ಖಾನ್ ಅವರೇ, ಏನಿದೆ ಏರಿಯಾದಲ್ಲಿ ಸಮಸ್ಯೆ ಅಂತೂ ಕಾಣ್ತಾ ಇದೆಯಲ್ಲ. ಬರೀ ಸಮಸ್ಯೆನೇ? ಬರೀ ಸಮಸ್ಯೆ ಇದೆ. ಎಷ್ಟು ಸಲ ಬಂದಿರಿ ಎಮ್ ಎಲ್ ಎ ಇಲ್ಲಿಗೆ? ಬರ್ತಾರ, ಹೋಗ್ತಾರ, ಹೇಳ್ತಾರ ಮಾಡ್ತೀವಿ ಅಂತ. ಏನು ಮಾಡ್ತೀವಿ ಅಂತ? ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಹೋಗ್ತಾರೆ. ಅದೇ ಕೆಲಸ ಆದ್ರೆ ಮಾತ್ರ ಮಾಡ್ತಿಲ್ಲ. ದಿನೇಶ್ ಗುಂಡೂರಾವ್ ಹೆಂಗೆ? ಪರವಾಗಿಲ್ವಾ? ಸ್ವಲ್ಪ ಪರವಾಗಿಲ್ಲ, ಪರವಾಗಿಲ್ಲ. ಅಷ್ಟೇನು ಕೆಲಸಗಳು ಕರೆಕ್ಟಾಗಿ ಆಗ್ತಾ ಇಲ್ಲ. ಬನ್ರಿ ಮೇಡಮ್ ಅವರೇ, ಎಲ್ಲ ನಿಮ್ಮ ಪ್ರಾಬ್ಲಮೇ ಕೇಳಕ್ಕೆ ಬಂದಿವಿ. ನಮಗೋಸ್ಕರ ನಾವು ಯಾರೂ ಬಂದಿಲ್ಲ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ನಾಗಲಕ್ಷ್ಮಿ ಅವರು. ನಾಗಲಕ್ಷ್ಮಿ ಅವರೇ, ಬಂತ ಗೃಹಲಕ್ಷ್ಮಿ? ಬಂದಿಲ್ಲ ಸರ್. ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು ಬಂದಿಲ್ಲ. ಮತ್ತೆ ನೋಡಿ, ಇದು ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್ ಇದು. ಜೆಂಟ್ಸ್ ಗೊತ್ತಾಗಲ್ಲ. 2 ತಿಂಗಳಿಂದ ಕಾಸು ಬಂದಿಲ್ಲ. 3 ತಿಂಗಳಿಂದ 3 ತಿಂಗಳಿಂದ ಬಂದಿಲ್ಲ. ಯಾಕೆ ಏನು ಕೇಳಿದ್ವ ನೀವು? ನೋಡಿ 200 ರೂಪಾಯಿ ಕೊಡ್ತೀವಿ ಅಂದ್ರಲ್ವಾ? ಹೌದು ಸರ್, 5 ವರ್ಷ ಕೊಡ್ತೀನಿ ಅಂತ ಹೇಳಿದ್ರು. 5 ವರ್ಷ ಕೊಡ್ತೀನಿ ಅಂದ್ರ ಈಗ 5 ತಿಂಗಳಿಗೆ ಡಮಾರದು. ಅದಕ್ಕೆ ಕೇಳಿದ್ದು. ಮತ್ತೆ ನೀರೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಬರುತ್ತೆ ಸರ್. ನಮ್ಮ ಚೇಂಬರ್ ಎಲ್ಲ ಕ್ಲೀನ್ ಇದೆಯಾ? ಏನು ಚೆನ್ನಾಗಿದೆ ಸರ್. ಮತ್ತೆ ಏನು ಪ್ರಾಬ್ಲಮ್ ಇಲ್ವಾ? ಏನು ಪ್ರಾಬ್ಲಮ್? ಹೆಂಗೆ ಎಮ್ ಎಲ್ ಎ? ದಿನೇಶ್ ಗುಂಡೂರಾವ್ ಸರ್. ಹೆಂಗೆ ಅವರು? ಹೇಳ್ಬೇಕು. ಏನು ಗೊತ್ತಾ, ಅಭಿಮಾನ ತೋರಿಸ್ಬಿಟ್ಟು ಎಲ್ಲ ಚಂದ ಅಂದ್ರೆ ಮಾತ್ರ ಬರ್ತಾರೆ ಅಷ್ಟೇ. ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ. 3 ಸಲ ಬಂದಿದ್ದಾರೆ ಅಂದ್ರು. ಅದೇನೋ ಸರ್ ಗೊತ್ತಿಲ್ಲ, ಆದರೆ ನಮ್ಮ ಸಮಸ್ಯೆ ತೀರ್ಸಕ್ಕಂತೂ ಯಾವತ್ತೂ ಬಂದಿಲ್ಲ. ನೋಡಿದ್ರಾ? ಅದು ಯಾವತ್ತಾದರೂ ಕೇಳಕ್ಕೆ ಹೋದ್ರೂ ಅದು ನಾವೇ ಅಪಾಯಿಂಟ್ಮೆಂಟ್ ತಗೋಬೇಕು. ಓಟ್ ಹಾಕಿದ್ ನಾವೇ ಅಪಾಯಿಂಟ್ಮೆಂಟ್ ಕೇಳಬೇಕು. ಯಾಕೆ ಸರ್ ಇದು? ಮತ್ತೇನು ಸರ್ಕಾರ ಇದು ಉತ್ತರ. ಈ ಕೆಲವರು ಏನು ಮಾಡ್ಬಿಡ್ತಾರೆ ಗೊತ್ತಾ, ಅಭಿಮಾನ ಇರ್ತದೆ, ಅದನ್ನ ಹೆಂಗೆಂಗೋ ತೀರಿಸ್ಬಿಡ್ತಾರೆ. ಆದರೆ ಎಲ್ಲಿವರೆಗೂ ನೀವು ಅಭಿಮಾನ ತೋರಿಸ್ತಿರೋ ಅಲ್ಲಿವರೆಗೂ ಅಭಿವೃದ್ಧಿ ಆಗಲ್ಲ. ಕರೆಕ್ಟ್ ಅಲ್ವಾ? ಎಲ್ಲಿವರೆಗೂ ಅಭಿಮಾನ ತೋರಿಸ್ತಿರೋ, ಅಭಿಮಾನ ಇರಲಿ ಮನಸ್ಸಲ್ಲಿ, ಅದ್ರ ಅಭಿವೃದ್ಧಿ ಬೇಕಲ್ವಾ? ಅದನ್ನ ಪ್ರಶ್ನೆ ಮಾಡಿ ಕೇಳ್ಬೇಕು ತಾನೆ. ಸರ್ ಹೇಳಿ, ಏನು ಪ್ರಾಬ್ಲಮ್ ಇದೆ ಇಲ್ಲಿ? ಪ್ರಾಬ್ಲಮ್ ಅಂತೂ ಏನಿಲ್ಲ, ಬಟ್ ಆದರೆ ನಮಗೇನಾದರೂ ಒಂದು ಸಮಸ್ಯೆ ಅಂತ ಇರಬೇಕಾದ್ರೆ ಅವರು ನಮ್ಮ ಹತ್ರನೇ ಅಪಾಯಿಂಟ್ಮೆಂಟ್ ನಾವೇ ತಗೋಬೇಕು, ಕಾಯಬೇಕು, ಅದಕ್ಕೆ ಎಷ್ಟೊಂದು ಸಲ ತಿರುಗಬೇಕು ಅನ್ನೋದು ಇದಾಗ್ತಿದೆ ಅಷ್ಟೇ. ನಮಗಂತ ಸಮಯ ಕೊಟ್ಟು, ಸಾರ್ವಜನಿಕರಿಗೆ ಸಮಯ ಕೊಟ್ಟು ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ನಿಮ್ಮ ಸಮಸ್ಯೆನ ಕೇಳೋಕ್ಕೂ ಹೋಗಕ್ಕೆ ತಿರುಗಿ 200 ರೂಪಾಯಿ ಖರ್ಚಾಗೋಯ್ತದೆ. ಹೌದು, ಹೆಂಗೆ ನಮ್ಮ ಸಮಸ್ಯೆ ಕೇಳೋಕ್ಕೆ ನಾವೇ ಖರ್ಚಿಟ್ಕೊಂಡು ನಾವೇ ಹೋಗಬೇಕು. ಅವರಂತೂ ಬರಲ್ಲ, ನಿಮ್ಮ ಸಮಸ್ಯೆ ಏನಂತ ಕೇಳಲ್ಲ. ಅದೇ ಹೇಳಿದ ಒಡಲಿ ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ ಅಷ್ಟೇ. ಬರೀ ಓಟ್ ಹಾಕಿ ನಿಮ್ಮ ಅಭಿವೃದ್ಧಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಎಲ್ಲರೂ ಹೇಳ್ತಾರೆ, ಆದರೆ ಮಾಡೋದು ಮಾತ್ರ ಎಷ್ಟೊಂದು ಅಂತ ನನಗೆ ಗೊತ್ತಿಲ್ಲ. ಹೇಳ್ತಾರಷ್ಟೇ. ಏನು ನಿಮ್ಮ ಹೆಸರು? ವಾ, ಎಲ್ಲ ಓಡ್ತಾ ಬಿದ್ದವ್ರೆ. ಏನು ನಿಮ್ಮ ಹೆಸರು? ಅಂಜಲಿ. ಅವಾಗಿಂದ ಬೋರ್ ಹೊಡಿಸ್ಬಿಡ್ತು. 2000 ಬಂತಾ? ಬಂದಿಲ್ಲ. 200 ರೂಪಾಯಿ ಬಂತಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು? ಎಲ್ಲಿಂದ ಬರ್ತೀರಾ ಅದು ಹೇಳು. ನಾವು ರಿಪಬ್ಲಿಕ್ ಕನ್ನಡ ಬಂದಿದ್ದೀವಿ. ಏನಕ್ಕೆ? ಹಿಂಗೆ ಜನರ ಸಮಸ್ಯೆ ಕೇಳೋಣ ಅಂತ. ಆಮೇಲೆ ನಿಮ್ಗೇನು ಸಮಸ್ಯೆ ಇಲ್ವಾ? ಇಲ್ಲ ಇದೆ ಅಂದ್ರೆ ಹೆಂಗೆ ಅದು? ಇಲ್ಲ, ನೀವು ಯಾಕೆ 2000 ಹಾಕಿಲ್ಲ? ನಾವು ಹಾಕ್ಬೇಕಿತ್ತ 2000. ನೀವು ಇಲ್ಲ. ಎಷ್ಟು ತಿಂಗಳಿಂದ ಹಾಕಿಲ್ಲ? ಒಂದು ಕೇಳ್ಕೊಳ್ಳಿ.
ಮೂರು ತಿಂಗಳಿಂದ ಹಾಕಿಲ್ಲ 3 ತಿಂಗಳಿಂದ ಹಾಕಿಲ್ಲ. ಹಾಕಿಲ್ಲ. ಆಮೇಲೆ ಬೇರೆ ಏನು ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ಬೇರೆ ಏನಿಲ್ಲ, ಇದೇ ಹಾಕಿಲ್ಲ. ನಿಮ್ಮ ಎಮ್ ಎಲ್ ಎ ಹೆಂಗೆ? MLA ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ ಹೆಂಗೆ? ಹೆಂಗೆ ಸಮಸ್ತ ಈಗ ಹಿಂಗೆ ಕುತ್ಕೊಂಡಿದ್ದೀರಲ್ಲ, ಹಂಗೆ ಬಂದು ಕುತ್ಕೊಂಡಿದ್ರಾ? ಬಂದು ನಿಂತ್ಕೊಂಡಿದ್ರಾ? ಇಲ್ಲ, ನೀನು ಯಾಕೆ ದಿನೇಶ್ ಗುಂಡೂರಾವ್ ಬಂದಿದ್ರಾ? ಬಂದರು ನೋಡ್ತಾರೆ. ಆಯ್ತು ಬಿಡ್ರಿ, ಎತ್ತಾಗಿ ಅದು ಏನು ನೋಡ್ತಾರೋ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಬೇಡ, ಅವ್ರು ಕೇಳಿದ್ರೆ ಕೇಳ್ರಿ ಇಲ್ಲಿ, ನಿಮ್ಮ ಹೆಸರು ಹೇಳಿ. ಯಾಕೆ ಹೇಳಿ? ನಿಮಗೆ ಪ್ರಾಬ್ಲಮ್ ಕೇಳಕ್ ಬಂದಿವಿ, ಅದು ಯಾಕೆ ಹಿಂಗೆ ಗಾಬರಿ ಪಡ್ತೀರಾ? ಇಡೀ ಏರಿಯಾನೇ ಸುತ್ತಾ ಇದೀವಿ, ನೀವು ಯಾಕೆ ಅಂದ್ಬಿಟ್ರೆ ನಮಗೆ ಭಯ ಆಯ್ತದೆ ಕಣಕ್ಕ. ಹೇಳಿ, ಏನು ನಿಮ್ಮ ಹೆಸರು? ವಸಂತಿ. 2000 ಬಂತಾ? ಎಷ್ಟು ತಿಂಗಳಾಯ್ತು? ಒಂದು 3 ತಿಂಗಳಾಯ್ತು. 3 ತಿಂಗಳಿಂದ 2000 ರೂಪಾಯಿ ಬರ್ತಿಲ್ಲ. ಆಮೇಲೆ ಬಂದಿಲ್ಲ. ಆಮೇಲೆ ನೀವೇ ಕೇಳಬೇಕು. ಏನು ಪ್ರಾಬ್ಲಮ್ ಇದೆ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ರೆಡಿ ಆಗಿದೆ ಏರಿಯಾದಲ್ಲಿ. MLA ಚೆನ್ನಾಗಿ ನೋಡ್ತಾರೆ ನಮ್ಮ ಏರಿಯಾಗೆ. ಚೆನ್ನಾಗಿ ನೋಡ್ತಾರೆ. ಎಷ್ಟು ಸಲ ಬಂದಿದ್ದಾರೆ? ವಾರಕ್ಕೊಂದ್ಸತಿ ಬರ್ತಾರೆ. ವಾರಕ್ಕೊಂದ್ಸಲಿ? 2000 ರೂಪಾಯಿ ಎಷ್ಟು ತಿಂಗಳಿಂದ ಬರ್ತಿಲ್ಲ? ಬರ್ದೇ ಇಲ್ಲ, ನನಗೆ ಫಸ್ಟ್ಲಿಂದ ಬಂದಿಲ್ಲ. ಫಸ್ಟ್ಲಿಂದನೂ ಬಂದಿಲ್ಲ. MLA ಹೆಂಗೆ ನಿಮ್ಮ MLA? ಅದು ಹೆಂಗೋ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ನ. MLAನೇ ನೋಡಿಲ್ವಾ? ಏನ್ ನೋಡ್ತಾರೆ? ನಮ್ದು ಏನ್ ನೋಡ್ತಾರೆ ಅವರು? ಹೇಳಿ. ಮತ್ತೆ ಅಲ್ಲಿ ಕೆಲಸ ಆಗ್ಬೇಕಾದ್ರೆ ಬರ್ತಾರೆ, ಅವ್ರದ್ದು ಆಯ್ತಾ ಕೆಲಸ, ಅವ್ರವ್ರ ಹೋಗ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಏನ್ ಪ್ರಾಬ್ಲಮ್ ಇಲ್ಲ, ಬಂದ್ ನೋಡಿರೋದನ್ನ ಗೊತ್ತಾಗೋದು. ನಾವೇ ನೋಡ್ತಿದೀವಲ್ಲ, ಈಗ ಈ ಜನ ಕೇಳ್ತಿದೀವಲ್ಲ. ನಡೀರಿ, ತೋರಿಸ್ತೀನಿ ನಾನು. ಬರ್ರಿ, ನಡೀರಿ ಸಂಜೆ ಬನ್ರಿ. ಬನ್ನಿ, ನಡ್ರಿ ಹೋಗೋಣ. ನೋಡ್ರಿ, ಈಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು, ಈಗ ಪ್ರಾಬ್ಲಮ್ ಓಪನ್ ಆಗ್ತಾ ಇದೆ. ಹಂಗಾರೆ ನೋಡೋಣ ಈಗ. ಮತ್ತೆ ಎಲ್ಲ ನಿಮ್ಮ MLA ಹೊಗಳು ಬಿಟ್ರಲ್ಲ. ಅಪ್ಪ ದೇವ್ರೇ, ಹಾಕ್ರಿ ಝೂಮು. ಲಕ್ಷ್ಮೀ ಪುತ್ರ ಅವ್ರೆ, ಝೂಮ್ ಹಾಕ್ರಿ ಅಲ್ಲಿಗೊಂದು. ಅಲ್ಲಿಗೆ ಹೋಗ. ಅಷ್ಟೇನಾ? ನಡೀರಿ. ಹೇಳಿ ಈಗ ಅದ್ರ ಬಗ್ಗೆ. ಎಷ್ಟು ಕಸ ಅದು? ಯಾರು ಕ್ಲೀನ್ ಮಾಡಿಲ್ವಾ? ಯಾರು ಕ್ಲೀನ್ ಮಾಡ್ತಾ ಇಲ್ಲ. ಒಂದ್ ಸರಿನ ಅಷ್ಟೇ. ಅಂದ್ರೆ ಸೊಳ್ಳೆ ಕಾಟ, ಮಕ್ಕಳು ದಿವಸ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಬೇಕು ನಾವು. ಏನ್ರಿ, ಏನ್ ನಿಮ್ಮ ಹೆಸರು? ಅಮ್ಮ, ಬರ್ರಿ ಇಲ್ಲಿ. ಏನ್ ನಿಮ್ಮ ಹೆಸರು? ಅವ್ರು ಮಾತಾಡ್ತಾರೆ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಏನಕ್ಕೆ? ನಾ ಕೇಳ್ತೀನಿ ಹೇಳಿ. ಏನ್ ನಿಮ್ಮ ಹೆಸರು? ದಮಯಂತಿ ಅವ್ರೆ, ನಿಮ್ ದಮ್ಮಯ್ಯ ಅಂತಾನೆ. ನಂಗೆ ಸತ್ಯ ಹೇಳ್ಬೇಕು. ಏನು ಹೇಳ್ಬೇಕು ಸತ್ಯ? ಇದು 2000 ರೂಪಾಯಿ ಬರ್ತಾ ಇದೆಯಾ? 2000 ರೂಪಾಯಿ ಬರ್ತಾ ಇತ್ತು ಮುಂಚೆ, ಇವಾಗ 3 ತಿಂಗಳಿಂದ ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ಲ. ಆಮೇಲೆ ಬೇರೆ ಏನೇನು ಪ್ರಾಬ್ಲಮ್ ಇದೆ? ಏನು ಪ್ರಾಬ್ಲಮ್ ಹೇಳೋದು? ಏನಿಲ್ಲ, ಎಲ್ಲರೂ ಬಂತಾರೆ. ರೋಡ್ ಹಾಕ್ಬೇಕಾ ಅಷ್ಟೇ. ಈಗ ಒಂದ್ ನಿಮಿಷ ಯಾರು ಹೋಗ್ಬಿಡಿರಿ. ಈಗ ಈ ಒಂದು ಮಹಿಳೆಯರಿದ್ದಾರೆ ಇಲ್ಲಿ, ಸಾಕಷ್ಟು ಮಹಿಳಾ ಮಣಿಗಳು. ಈ ಕಡೆಗೆ ಬನ್ನಿ, ಹಂಗೆ ಒಂಚೂರು. ಇವರ ನಡುವೆನೇ ನಾವು ಈ ಒಂದು ಕಾರ್ಯಕ್ರಮನ ಎಂಡ್ ಮಾಡೋಣ. ಏನು ಅಂತಂದರೆ, ಏನೇ ಸಮಸ್ಯೆ ಇರಲಿ ಇಲ್ದಲೇ ಇರಲಿ, ಇವತ್ತು ನೀವು ನಿಮ್ಮ MLA ಬಿಡ್ಕೊಡ್ಲಿಲ್ಲ ನೋಡಿ. ನಿಮ್ಮ MLA ಪರವಾಗಿ ನೀವೆಲ್ಲ ನಿಂತುಬಿಟ್ರಿ ನೋಡಿ. ಸರ್, ನೀರು ಬಂದಿಲ್ಲ. ನಾವೀಗ 3 ಏರಿಯಾದಿಂದ ಮಾಡ್ಕೊಂಡು ಬಂದಿದ್ದೀವಿ, ಆಯಿತಾ? 3 ಏರಿಯಾದಲ್ಲಿ 3 ಥರ ಆನ್ಸರ್ ಬಂದಿದೆ. ಇರಲಿ, ಓಕೆ. ನಿಮ್ಮ ಪ್ರಕಾರ ನಿಮ್ಮ MLA ಚೆನ್ನಾಗಿ ಮಾಡ್ತಾರೆ. MLA ಕಳಿಸ್ತಾ ಇದ್ರಪ್ಪ 2000. ಇವಾಗ ಇಲ್ಲಿ ಬೇರೆ ಇದು ಕಾಂಗ್ರೆಸ್, ಅಲ್ಲಿ ಬೇರೆ BJP ಬಂದೈತಲ್ಲ, ಇವ್ರು ಮಾತಾಡ್ಕೊಂಡು ಕಳಿಸ್ಬೇಕು. MLA ಏನು ಮಾಡ್ತಾರೆ? ಡಿಲ್ಲಿಯಲ್ಲಿ ಮಾತಾಡಿದ್ರೆ ತಾನೇ ಕಳಿಸ್ತಾರೆ. ಒಟ್ಟಿನಲ್ಲಿ ಏನಾರು ಆಗಲಿ ನಮ್ಮ ಬಿಡ್ಕೊಡೋದಪ್ಪ. ನಮ್ಮ ದಿನೇಶ್ ಗುಂಡೂರಾವ್ ಚಿಂದಿ ಅಂತ ಹೇಳ್ತೀರಿ. ಚಿಂದೆ. ಓಕೆ. ಎಸ್, ಓಕೆ. ನೆಕ್ಸ್ಟ್ ದಿನೇಶ್ ಗುಂಡೂರಾವ್ ಮತ್ತೊಂದು ಏರಿಯಾಗೆ ಹೋಗ್ತೀವಿ ನಾವು. ಬೇರೆ ಏರಿಯಾಗಳಿಗೆ ಹೋಗ್ತೀವಿ. ಅವ್ರ ಕ್ಷೇತ್ರದಲ್ಲಿ ಬೇರೆ ಜನರನ್ನು ಮಾತನಾಡಿಸ್ತೀವಿ. ನೋಡೇ ಬಿಡೋಣ ಎಷ್ಟು ಏರಿಯಾದಲ್ಲಿ ಎಷ್ಟು ದಿನೇಶ್ ಗುಂಡೂರಾವ್ನ ಇದೇ ಥರ ವಹಿಸ್ಕೋತಾರೆ, ಎಷ್ಟು ಅಭಿಮಾನ ತೋರಿಸ್ತಾರೆ. ಆಮೇಲೆ ಪ್ರಾಬ್ಲಮ್ಸ್ ಇಲ್ವಾ ನೋಡೇ ಬಿಡೋಣ. ಹಂಗಾದ್ರೆ ಮತ್ತೊಂದು ಏರಿಯಾದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಬೆಳಿಗ್ಗೆ 9 ಗಂಟೆಗೆ ಮೂಡ ಬ್ಲಾಸ್ಟ್. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ. ಸಂಜೆ 7ಕ್ಕೆ ಮಿಸ್ ಮಾಡಲೇಬೇಡಿ.